ಭೀಕರ ಬರಗಾಲದಲ್ಲಿ ನೀರಿಗಾಗಿ ತತ್ತರಿಸುತ್ತಿರುವ ಪ್ರಜೆಗಳ ನೋಡಲು ಆಗದೆ ಆ ಕನ್ನಡಿಗ ದೊರೆ ಅಂದಿನ ಕನ್ನಡ ಮಾತನಾಡುವ ಇಂದಿನ ಮಹಾರಾಷ್ಟ್ರದ ಭಾಗವಾದ ಕೊಲ್ಹಾಪುರದ ಲಕ್ಷ್ಮಿಗೆ ಗುರುಗಳ ಸಲಹೆಯಂತೆ ತನ್ನ ಹೆಬ್ಬರಳನ್ನೇ ಕತ್ತರಿಸಿ ಪೂಜೆ ಮಾಡಿದ್ದ ಅನ್ನೋದು ಕೇಳಿದ್ರೆ ಸಾಕು ನಿಮ್ಮ ಮೈ ಜುಮ್ಮೆನ್ನಬಹುದು. ಅಮೋಘ ವರ್ಷ ನೃಪತುಂಗ ಕನ್ನಡ ಮಾತನಾಡುವ ಪ್ರದೇಶಗಳ ಆಳಿದ ಧೀಮಂತ ಅರಸರಲ್ಲಿ ಒಬ್ಬ. 814ನೇ ಸವಿಯಲ್ಲಿ ಅಪ್ರಾಪ್ತ ವಯಸ್ಸಿನ ಅಮೋಘ ವರ್ಷ ಸಿಂಹಾಸನ ಏರಿದ್ದು, ತದನಂತರ ಚಿಕ್ಕ ವಯಸ್ಸಲ್ಲಿ ಶತ್ರುಗಳ ಸದೆಬಡಿದು ರಾಜ್ಯ ಸುರಕ್ಷಿತ ಮಾಡಿದ್ದು ಯಾವುದೇ ಹಾಲಿವುಡ್ ಸಿನಿಮಾಗೂ ಕಡಿಮೆ ಇಲ್ಲದ ಇತಿಹಾಸ. ರಾಷ್ಟ್ರಕೂಟರ 6ನೇ ಸಾಮ್ರಾಟನಾದ ಅಮೋಘ ವರ್ಷ ನೃಪತುಂಗರ ಕಾಲದಲ್ಲಿಯೇ ಸದ್ಯಕ್ಕೆ ಕನ್ನಡದಲ್ಲಿ ದೊರೆತಿರುವ ಮೊದಲ ಕೃತಿ ಕವಿರಾಜ ಮಾರ್ಗ ರಚನೆಯಾಗಿದ್ದು ಕೂಡ ಇವರ ಕಾಲದಲ್ಲಿಯೇ. ಇತಿಹಾಸದಲ್ಲಿ ಮೊದಲ ಬಾರಿಗೆ ಕನ್ನಡ ಮಾತನಾಡುವ ಜನರ ಪ್ರದೇಶಗಳ ಸ್ಪಷ್ಟ ಉಲ್ಲೇಖ ಇರೋದು ಈ ಪುಸ್ತಕದಲ್ಲಿ. ಕಾವೇರಿ ನಮ ಗೋದಾವರಿ ವರಮಿರ್ದ ನಾಡದ ಕನ್ನಡದೋಳಂತ ಹೇಳುವ ಈ ಸಾಲುಗಳು ಕನ್ನಡಿಗರ ಗಡಿಯ ಬಗ್ಗೆ ಸಾಕಷ್ಟು ಹೇಳುತ್ತೆ. ಅಂಥ ಮಹಾನ್ ಸಾಮ್ರಾಜ್ಯ ಕಟ್ಟಿದ್ದು ನಮ್ಮ ಹೆಮ್ಮೆಯ ಅಮೋಘ ವರ್ಷ ನೃಪತುಂಗ. ರಾಜ್ಯೋತ್ಸವದ ಈ ಸಮಯದಲ್ಲಿ